ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಲಾಯರ್ ಗೇಮ್ ಅನ್ನೋ ಒಂದು ಎನಿಮೆನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟೋಟಲ್ ಆಗಿ 12 ಎಪಿಸೋಡ್ಸ್ ಇದೆ ಈ ಎನಿಮೆಯಲ್ಲಿ. ನೋಡಿ ಗೈಸ್, ಈ ಒಂದು ಎನಿಮೆಯಲ್ಲಿ ಜಾಸ್ತಿ ಎಪಿಸೋಡ್ಸ್ ಇಲ್ಲ. ಸೊ ಹಾಗಾಗಿ ನಾನು ಈ ಎನಿಮೆನ ಸೆಲೆಕ್ಟ್ ಮಾಡಿದ್ದು. ಹೈಕ್ಯೂ, ಹಂಟರ್ ಹಂಟರ್, ಡಿಮೋನ್ ಸ್ಲೇಯರ್ ಅಥವಾ ಮೈ ಹೀರೋ ಅಕಾಡೆಮಿಯಾ ತುಂಬ ಜಾಸ್ತಿ ಎಪಿಸೋಡ್ಸ್ ಇದೆ. ಅದನ್ನು ಒಮ್ಮೆನೇ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮಿಡಲಲ್ಲಿ ನಾನು ಈ ರೀತಿ ಒಂದು ಕಂಪ್ಲೀಟ್ ಎನಿಮೆ ಎಕ್ಸ್ಪ್ಲನೇಷನ್ ಹಾಕ್ತೀನಿ. ಸೊ ಮೊದಲನೇ ಎಪಿಸೋಡ್ ಶುರು ಮಾಡಿಬಿಡೋಣ. ಕಾನ್ಸಾಕಿ ಅನ್ನೋ ಹುಡುಗಿ ಇರ್ತಾಳೆ. ಅವಳು ತುಂಬ ಜಾಸ್ತಿ ಹಾನೆಸ್ಟ್ ಇರ್ತಾಳೆ ಆ್ಯಂಡ್ ತುಂಬ ಜಾಸ್ತಿ ಹಾನೆಸ್ಟ್. ಎಲ್ಲರೂ ಕೂಡ ಅವಳನ್ನು ನೋಡಿ ಆ ರೀತಿ ಹೇಳ್ತಾರೆ. ಆ್ಯಂಡ್ ಅವಳ ತಂದೆಗೆ ಕೂಡ ಇದೇ ಆಸೆ ಇದ್ದದ್ದು, ಅವಳು ತುಂಬ ಒಳ್ಳೆ ಹುಡುಗಿ ಆಗಬೇಕು ಅಂತ. 1 ಮಿಲಿಯನಲ್ಲಿ ಒಬ್ಬಳು ಹುಡುಗಿ ಆಗ್ತಾಳೆ. ಅವಳು ಲಾಯರ್ ಗೇಮ್ ಅನ್ನೋ ಒಂದು ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗ್ತಾಳೆ. ಅವಳಿಗೆ 10 ಕೋಟಿ ಸಿಗುತ್ತೆ. ಅದನ್ನು ಅವಳು ಗೇಮ್ ಎಂಡ್ ಆಗೋ ತನಕ ಸೇವ್ ಮಾಡಿಟ್ಕೋಬೇಕು ಆ್ಯಂಡ್ ಬೇರೆಯವರ ಒಂದು ಅಮೌಂಟನ್ನು ಕೂಡ ಗಳಿಸ್ಕೋಬೇಕು. ಸೊ ಆ ರೀತಿ ಗಳಿಸ್ಕೊಂಡ್ರೆ ಅದೆಲ್ಲ ಅಮೌಂಟ್ ಅವಳದಾಗುತ್ತೆ. ಗಳಿಸ್ಕೊಳ್ಳಿಲ್ಲ ಆದರೆ ಸೋತ್ರೆ 10 ಕೋಟಿನ ಕಟ್ಟಬೇಕಾಗುತ್ತೆ. ಸೊ ಈ ರೀತಿಯೆಲ್ಲ ಸಿಚುವೇಷನಲ್ಲಿ ಅವಳಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಅವಳ ಲೈಫಲ್ಲಿ ಈಗ ಇರೋದು ಸದ್ಯಕ್ಕೆ ತಂದೆ ಮಾತ್ರ. ಸೊ ಅವಳು ಹೋಗ್ತಾಳೆ ಹಾಸ್ಪಿಟಲ್ಗೆ. ತಂದೆ ಕ್ಯಾನ್ಸರ್ ಇರ್ತಾರೆ ಆ್ಯಂಡ್ ಲಾಸ್ಟ್ ಸ್ಟೇಜಲ್ಲಿ ಇರ್ತಾರೆ ಅವರು. ಸೊ ಅವರಿಗೆ ಚಿಂತೆ ಕೊಡಲಿಕ್ಕೆ ಅವಳಿಗೆ ಇಷ್ಟ ಇರಲ್ಲ. ಸೊ ಅವಳು ಲಾಯರ್ ಆಫೀಸ್ಗೆ ಹೋಗ್ತಾಳೆ ಆ್ಯಂಡ್ ಲಾಯರ್ ಹೇಳ್ತಾರೆ, ನಿಮಗೇನು ನನ್ನ ಹತ್ರ ಆಪ್ಷನ್ ಇಲ್ಲ, ನೀನು ಈ ಗೇಮನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಾನ್ಸಾಕಿಗೆ ಟೆನ್ಷನ್ ಆಗ್ಲಿಕ್ಕೆ ಶುರು ಆಗುತ್ತೆ ಆ್ಯಂಡ್ ಅವಳು ಲಾಯರ್ ಗೇಮ್ನ ಆಪೋನೆಂಟನ್ನು ಹುಡುಕ್ತಾಳೆ. ಅದು ಬಂದುಬಿಟ್ಟು ಅವಳ ಸರ್ ಆಗಿರ್ತಾರೆ. ಸರ್ ಹೇಳ್ತಾರೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಹಣನ ನಾನು ಲಾಕರಲ್ಲಿ ಇರ್ತೀನಿ ಹಾಗೆ ಹೀಗೆ ಅಂತ. ಸೊ ಅವರು ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅವಳನ್ನು ಆ್ಯಂಡ್ ಅವಳು ಕೂಡ ಒಪ್ಕೊಂಡ್ಬಿಡ್ತಾಳೆ. ಎಲ್ಲ ಹಣನ ಇವ್ರಿಗೆ ಕೊಟ್ಬಿಡ್ತಾಳೆ. ಆ್ಯಂಡ್ ನೆಕ್ಸ್ಟ್ ಡೇನೇ ಅವಳಿಗೆ ಗೊತ್ತಾಗುತ್ತೆ ಇವರೊಬ್ಬ ಮೋಸಗಾರ ಅಂತ. ಸೊ ಆ ಟೈಮಲ್ಲಿ ಅವಳಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗಲಿಕ್ಕೆ ಶುರು ಆಗುತ್ತೆ. ಅಯ್ಯೋ ಏನು ಮಾಡಿಬಿಟ್ಟೆ ಅಂತ. ಆ್ಯಕ್ಚುಲಿ ಕಾನ್ಸಕ್ಕೆ ಏನಿದ್ದಾಳೆ ತುಂಬ ಜಾಸ್ತಿ ಹಾನೆಸ್ಟ್ ಇದ್ದ ಕಾರಣ ಈ ರೀತಿಯೆಲ್ಲ ಆಗುತ್ತೆ. ಆ್ಯಂಡ್ ಅವಳು ಮೊದಲಿಗೆ ಅಳ್ತಾಳೆ ಆ್ಯಂಡ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಮನೆಗೆ ಹೋಗ್ತಾಳೆ. ಮನೆಗೆ ಹೋಗಿ ವೆಬ್ಸೈಟಲ್ಲಿ ಚೆಕ್ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಯಾರನ್ನು ಹುಡುಕ್ತಾ ಇರ್ತಾಳೆ ಅವಳು. ಸೊ ಚೆಕ್ ಮಾಡ್ತಾಳೆ. ಇನ್ನೊಂದು ಕಡೆ ನಾವು ನೋಡ್ತೀವಿ, ಒಬ್ಬ ಹುಡುಗನ ಶಿನಿಚಿ ಅವನ ಜೈಲಿಂದ ವಾಪಸ್ ಬರ್ತಾನೆ ಆ್ಯಂಡ್ ಅವನನ್ನೇ ಭೇಟಿಯಾಗಲಿಕ್ಕೆ ಇವಳು ಬರ್ತಾ ಇದ್ದದ್ದು. ಮೊದಲಿಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ ಆ್ಯಂಡ್ ಹೇಳ್ತಾಳೆ, ನೀನು ಶಿನಿಚಿ ಅಲ್ವಾ ಅಂತ. ಅವನು ಇಗ್ನೋರ್ ಮಾಡಿ ಹೋಗ್ತಾ ಇರ್ತಾನೆ ಆ್ಯಂಡ್ ನನಗೆ ಹೆಲ್ಪ್ ಮಾಡು, 10 ಕೋಟಿ ನನ್ನಿಂದ ಒಬ್ಬ ಪಡ್ಕೊಂಡಿದ್ದಾನೆ ಹಾಗೆ ಹಿಂಗೆ ಅಂತ. ನನಗೆ ಪುನಃ ಜೈಲಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಹುಡುಗಿ ಅಂತ ಹೇಳಿ ಅಲ್ಲಿಂದ ಸೀದಾ ಹೋಗ್ಬಿಡ್ತಾನೆ. ಆ್ಯಂಡ್ ನನಗೆ ಶಿನಿಜಿ ಪಕ್ಕಾ ಮಾಸ್ ಅನಿಸ್ತಾ ಆ ಟೈಮಲ್ಲಿ. ಆ್ಯಂಡ್ ಅವಳಂತೂ ಫುಲ್ಲು ವೆಯ್ಟ್ ಮಾಡ್ತಾ ಇರ್ತಾಳೆ ಆ್ಯಂಡ್ ಇಬ್ಬರು ಹುಡುಗರು ಅವಳಿಗೆ ತೊಂದರೆ ಕೊಡ್ತಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಶಿನಿಜಿ ಬಂದು ಹೆಲ್ಪ್ ಮಾಡ್ತಾನೆ. ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾನೆ, ತುಂಬ ತಿನ್ನಿಸ್ತಾನೆ. ಅವಳು ಕೂಡ ತುಂಬಾ ತಿಂತಾಳೆ ಆ್ಯಂಡ್ ಎಲ್ಲ ಪ್ರಾಬ್ಲಮ್ಸನ್ನು ಹೇಳ್ತಾಳೆ ಡೀಟೇಲಾಗಿ. ಈ ರೀತಿಯೆಲ್ಲ ಆಗ್ತಾ ಉಂಟು, ನಾನು 10 ಕೋಟಿನ ಈಗ ಗಳಿಸಬೇಕು, ಇಲ್ಲಾಂದರೆ ನಾನು ಗೇಮಲ್ಲಿ ಸೋಲ್ತೀನಿ ಹಾಗೆ ಹಿಂಗೆ ಅಂತ. ಸೊ ಶಿನಿಚಿ ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾನೆ ಆ್ಯಂಡ್ ನಾವು ನೋಡ್ತೀವಿ ಅವನು ಅಲ್ಲಿಗೆ ಬಂದಿರ್ತಾನೆ. ಅಲ್ಲಿ ಅಂತೂ ಆ ಅಜ್ಜ ಇದ್ದಾರೆ ನೋಡಿ, ಅವರು ಹೇಳಿಬಿಡ್ತಾರೆ ಇದೊಂದು ಗೇಮು ಹಾಗೆ ಹಿಂಗೆ ಅಂತ. ಸೊ ಇವಳಂತೂ ಕೂಗ್ತಾ ಬರ್ತಾ ಇರ್ತಾಳೆ. ಶಿನಿಚಿ ಹೇಳ್ತಾನೆ, ಯಾಕೆ ಕೂಗ್ತಾ ಇದೆಯಾ? ಅವ್ರು ಹೇಳಿದ್ದೇನಾ, ರಜೆ ಇರುವಾಗ ಬ್ಯಾಂಕ್ ಓಪನ್ ಇರ್ತದೆ. ಹಾಗಾಗಿ ಅವ್ರು ಶುಕ್ರವಾರ ಹೋಗ್ತಾರೆ ಬ್ಯಾಂಕ್ ಓಪನ್ ಆಗಲಿಕ್ಕೆ. ಸಂಡೇ ಈ ಗೇಮ್ ಎಂಡ್ ಆಗೋದು. ಸೊ ಹಾಗಾಗಿ 2 ದಿನ ಎಕ್ಸ್ಟ್ರಾ ಸಿಗುತ್ತೆ ನಮಗೆ ಆ ಹಣನ ಪಡಿಲಿಕ್ಕೆ. ಆ್ಯಂಡ್ ಆ ಟೈಮಲ್ಲಿ ಅವಳು ಹೇಳ್ತಾಳೆ, ನೀನು ಫೈನಲಿ ನನಗೆ ಸಹಾಯ ಮಾಡ್ತೀಯ? ಆಗ ಅವನು ಹೇಳ್ತಾನೆ, 50% ನನಗೆ ಕೊಡಬೇಕು ನೀನು ಅಂತ. ಸೊ ಇಬ್ಬರು ಕೂಡ ನಕ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಗೈಸ್, ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇಲ್ಲಿ ಈ ಹುಡುಗಿ ಹೇಳ್ತಾ ಇದ್ದಾಳೆ, ಇನ್ನೇನು ಮಾಡಬೇಕು ಶಿನಿಚಿ, ಏನು ಮಾಡೋದು ಅಂತ. ಸೊ ಅವನು ಹೇಳ್ತಾನೆ, ನೀನು ಅವನ ಮೇಲೆ ಕಣ್ಣಿಡು, ಅದು ಒಂದೇ ಕೆಲಸ ನೀನು ಮಾಡಬೇಕು ಅಂತ. ಅಲ್ಲಿ ಆ ಟೀಚರ್ ಏನಿರ್ತಾನೆ ಅವನು ಪೊಲೀಸಿಗೂ ಕೂಡ ಕಾಲ್ ಮಾಡ್ತಾನೆ, ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಹಾಗೆ ಹಿಂಗೆ ಅಂತ. ಸೊ ಇವನಂತೂ ನಗಾಡ್ತಾನೆ. ಇವನು ಎಷ್ಟು ಹೆದರ್ತಾನೆ ಅಂದರೆ ಪೊಲೀಸಿಗೂ ಕೂಡ ಕಾಲ್ ಮಾಡ್ದ ಅಂತ. ಸೊ ಹಾಗಾಗಿ ಅವರು ಅಲ್ಲೇ ಒಂದು ಅಪಾರ್ಟ್ಮೆಂಟನ್ನು ರೆಂಟಿಗೆ ತಗೊಂಡು ಅಲ್ಲೇ ಇರ್ಲಿಕ್ಕೆ ಶುರು ಮಾಡ್ತಾರೆ ಇಬ್ಬರು ಕೂಡ. ಆ್ಯಂಡ್ ಇವಳು ಥ್ಯಾಂಕ್ ಯು ಹೇಳ್ತಾಳೆ, ನೀನು ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ಯಾ ಅಂತ. ಅದಕ್ಕೆ ಶಿನಿಚಿ ಹೇಳ್ತಾನೆ, ನನಗೆ ನೀನು ಹಣ ಸಹ ಕೊಡ್ತಿದ್ಯಲ್ಲ ಆ್ಯಂಡ್ ಥ್ಯಾಂಕ್ ಯು ಎಲ್ಲ ಬಿಡು, ಈಗ ಈ ಕೆಲಸ ಮಾಡೋಣ. ಆ್ಯಂಡ್ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಹೊಗೆ ಬಿಡಲಿಕ್ಕೆ ಶುರು ಮಾಡ್ತಾರೆ ಟೀಚರ್ ಮನೆಗೆ. ಟೀಚರ್ಗೆ ಟೆನ್ಷನ್ ಆಗಲಿಕ್ಕೆ ಶುರು ಆಗುತ್ತೆ. ಆ್ಯಂಡ್ ಶಿನಿಚಿ ಅಲ್ಲಿಗೆ ಬಂದು ಹೇಳ್ತಾನೆ, ನಂಗೆ ಗೊತ್ತು ನೀನು ಇಲ್ಲೇ ಹಣನ ಇಟ್ಟಿದ್ದೀಯ ಅಂತ. ಟೀಚರಿಗೆ ಶಾಕ್ ಆಗುತ್ತೆ. ನಾನು ಇಲ್ಲೇ ಹಣ ಇಟ್ಟಿದ್ದೀನಿ, ಆದರೆ ನಾನು ಲಾಕರಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಈ ಒಂದು ಲಾಕರನ್ನು ಓಪನ್ ಮಾಡಲಿಕ್ಕೆ ನಿನ್ನಿಂದ ಆಗಲ್ಲ ಅಂತ. ಸೊ ಈ ಟೈಮಲ್ಲಿ ಈ ವ್ಯಕ್ತಿ ತುಂಬ ಜಾಸ್ತಿ ನಗಾಡ್ತಾ ಇರ್ತಾನೆ. ಆ್ಯಂಡ್ ಫೈನಲಿ ಆ ದಿನ ಬರುತ್ತೆ ಆ್ಯಂಡ್ 5 ಗಂಟೆ ಆಗಲಿಕ್ಕಿರ್ತದೆ. ಆ್ಯಂಡ್ ಆ ಟೈಮಲ್ಲಿ ಶಿನಿಚಿ ಓಡ್ಕೊಂಬರ್ತಾಳೆ, ಕೂಗ್ತಾಳೆ ಆ್ಯಂಡ್ ಹೇಳ್ತಾಳೆ, ಪ್ಲೀಸ್ 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 ಅಂತ. ಆದರೆ ಏನು ವ್ಯತ್ಯಾಸಾಗಲ್ಲ. ಆ್ಯಂಡ್ ಅವ್ನು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ನಾನು ಸಾಲ ಎಲ್ಲ ಕ್ಲಿಯರ್ ಮಾಡಿ ಹೇಗೆ ರಾಜಂತರ ಅವ್ರ ಮುಂದೆ ಕೂರ್ತೀನಿ ಅಂತ. ಏನಾಗುತ್ತೆ ಅಂದರೆ ಆ ಒಂದು ಹಣನ ಲೆಕ್ಕ ಮಾಡಲಿಕ್ಕೋಸ್ಕರ ಕೆಲವು ಜನ ಬರ್ತಾರೆ. ಅವನು ಯೋಚನೆ ಮಾಡ್ತಾನೆ ಇರ್ತಾನೆ, ಅಲ್ಲಿ ಆ ಜನ ಲೆಕ್ಕ ಮಾಡ್ತಿರ್ತಾರೆ. ಅದು ಬೇರೆ ಯಾರೂ ಇಲ್ಲ, ಶಿನಿಚಿ ಆಗಿರ್ತಾನೆ. ಸೊ ರಿಯಲ್ ಲೆಕ್ಕ ಮಾಡೋ ಜನ ಬರ್ತಾರೆ ಲಾಯರ್ ಗೇಮ್ ಅವರು ಬಂದುಬಿಟ್ಟು ಬರೋದು 6 ಗಂಟೆಗೆ. ಸೊ ಶಿನಿಚಿ 5 ಗಂಟೆಗೆ ಬಂದು ಎಲ್ಲ ಹಣನ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಸೊ ಈಗ 10 ಕೋಟಿ ಏನಿದೆ ಅದು
ಶಿನಿಚಿಗೆ ಮತ್ತು ಕಾನಸಕಿಗೆ ಕೊಡ್ತಾರೆ. ಶಿನಿಚಿ ಮೊದಲು ಆ ವ್ಯಕ್ತಿನ ನೋಡ್ತಾಳೆ, ಅವಳಿಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ ಟೀಚರನ್ನು ನೋಡಿ, ಯಾಕಂದರೆ ಅವರು ಅಳ್ತಾ ಇರ್ತಾರೆ. ಆ್ಯಂಡ್ ಅವಳು ಈ ರೀತಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಆ್ಯಂಡ್ ಹೇಳ್ತಾನೆ, ನಾನು ಆ ಒಂದು ಕಾರ್ಡಲ್ಲಿ ನಂಬರನ್ನು ಚೇಂಜ್ ಮಾಡಿದ್ದೆ, ಲೈಕ್ 5 ಗಂಟೆ ಮಾಡಿದ್ದೆ, ಮತ್ತು ಅವ್ರಿಗೆ ನಾನು 6 ಗಂಟೆ ಕಳಿಸಿದ್ದೆ ಅಂತ ಹೇಳ್ತಾನೆ ಶಿನಿಚಿ. ಆಮೇಲೆ ಕಾನ್ಸಕ್ಕೆ ಶಿನಿಚಿಯ ಹಣ ಕೂಡ ಕೊಟ್ಬಿಡ್ತಾಳೆ. ಕಾನ್ಸಕ್ಕೆ ಏನು ಮಾಡ್ತಾಳೆ, ತನ್ನ ಟೀಚರ್ಗೆ ಹಣ ಕೊಟ್ಬಿಡ್ತಾಳೆ. ಶಿನಿಚಿ ಕೂಡ ಹಣ ಕೊಟ್ಟು, ಯಾಕಂದರೆ ನಿನ್ನ ಹತ್ರ ಹಣ ಇಲ್ಲ, ನಾನು ಇಟ್ಕೊಂಡು ಏನು ಮಾಡಲಿ ಅಂತ. ಈ ಸೀನ್ ತುಂಬ ಜಾಸ್ತಿ ಚೆನ್ನಾಗಿತ್ತು. ಆ್ಯಂಡ್ ಮನೆಗೆ ಬಂದಮೇಲೆ ಪುನಃ ಅವರಿಗೆ ನೋಟಿಸ್ ಸಿಗುತ್ತೆ ಲಾಯರ್ ಗೇಮ್ನ ಸೆಕೆಂಡ್ ರೌಂಡ್ ಆಡಲಿಕ್ಕೆ. ಇಲ್ಲಿ ಏನಾಗುತ್ತೆ ಅಂದರೆ ಕಾನ್ಸಕ್ಕಿಗೆ ತುಂಬ ಜಾಸ್ತಿ ಟೆನ್ಷನ್ ಆಗುತ್ತೆ, ಯಾಕಂದರೆ ಆಡಿಲ್ಲ ಅಂದರೆ 10 ಕೋಟಿ ಇಡಬೇಕಾಗುತ್ತೆ, ಅವರು ದಂಡ ಕಟ್ಟಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಅವಳು ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅವಳ ಹತ್ರ 10 ಕೋಟಿ ಇಲ್ಲ, ಯಾಕಂದರೆ ಆಲ್ರೆಡಿ ಅವಳು 10 ಕೋಟಿನ ಕೊಟ್ಬಿಟ್ಟಿದ್ದಾಳೆ ಅಜ್ಜನಿಗೆ. ಸೊ ಏನು ಮಾಡೋಕ್ಕಾಗುತ್ತೆ, ಆಡಬೇಕಾಗುತ್ತೆ ಅಲ್ವಾ. ಬಟ್ ಇವನು ಹೇಳ್ತಾನೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಈ ನಂಬರಿಗೆ ಕಾಲ್ ಮಾಡು ಅಂತ ನಂಬರ್ ಕೊಟ್ಟು ಅಲ್ಲಿಂದ ಹೋಗಿಬಿಡ್ತಾನೆ. ಆ್ಯಂಡ್ 1 ತಿಂಗಳಾದರೂ ಇವರ ಮಧ್ಯೆ ಒಂದು ನಂಬರ್ ಎಕ್ಸ್ಚೇಂಜ್ ಆಗಿಲ್ವಾ. ಓಕೆ, ಅವನು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿರ್ತಾನೆ. ಆ ಟೈಮಲ್ಲಿ ಅವಳು ಕಾಲ್ ಮಾಡ್ತಾಳೆ, ಬಟ್ ಏನೂ ಹೇಳಲ್ಲ ಅವಳು. ಆದರೆ ಅವಳು ಲಾಯರ್ ಹೇಳಿದ ಕಾರಣ ಆ ಸೆಕೆಂಡ್ ರೌಂಡ್ ಗೇಮ್ನ ಏರಿಯಾಗೆ ಹೋಗ್ತಾಳೆ. ಆ್ಯಂಡ್ ಅಲ್ಲಿ ಒಬ್ಬ ವ್ಯಕ್ತಿನ ಕೂಡ ನೋಡ್ತಾಳೆ ಅವಳು. ಆ್ಯಂಡ್ ಲಾಯರ್ ಹೇಳಿದ ಹಾಗೆಯೇ ಹೇಳ್ತಾಳೆ, ನೀವು ನನ್ನನ್ನು ಈ ರೀತಿ ಫೋರ್ಸ್ ಮಾಡೋ ಹಾಗಿಲ್ಲ, ಹಾಗೆ ಹೀಗೆ ಅಂತ. ಆ್ಯಂಡ್ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆ ಲಾಯರೇ ಆಗಿರ್ತಾನೆ. ಈ ಸೀನ್ ತುಂಬ ಜಾಸ್ತಿ ಕ್ರೀಪಿ ಇತ್ತು. ಲೈಕ್ ಅವ್ನು ಗೈಡ್ ಮಾಡುವಂಥ ಪರ್ಸನ್ ಅಂತೆ. ಸೊ ಅವಳನ್ನು ಗೈಡ್ ಮಾಡ್ತಾ ಇದ್ದಂತೆ ಇಷ್ಟು ದಿನ. ಆ್ಯಂಡ್ ಸ್ಟಾರ್ಟಿಂಗ್ ಕೂಡ ಅವನೇ ಹೇಳಿದ್ದ, ನೀನು ಈ ಗೇಮನ್ನು ಆಡು ಅಂತ. ಓಕೆ, ಫೈನಲ್ ಆಗಿ ಎಂಟ್ರಿ ಹೊಡಿದು ಶಿನಿಚಿ ಅವಳನ್ನು ನಿಲ್ಲಿಸ್ಲಿಕ್ಕೆ ಬರ್ತಾನೆ, ಯಾರಂದರೆ ಕಾನ್ಸಕಿನ. ಬಟ್ ಏನಾಗುತ್ತೆ ಅಂದರೆ ಅವನಿಗೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವನು ಈ ಥರನೇ ಬರ್ತಿರುವಾಗ ಒಬ್ಬಳು 10 ಕೋಟಿನ ಗೇಮ್ ಆಡೋದಿಲ್ಲ ಅಂತ ಬಂದು ಒಬ್ಬ ಫೇಕ್ ಲಯರ್ ಗೇಮ್ನ ಒಂದು ಮೆಂಬರ್ಗೆ ಕೊಟ್ಬಿಡ್ತಾಳೆ. ಆಮೇಲೆ ರಿಯಲ್ ಲಯರ್ ಗೇಮ್ನ ಮೆಂಬರ್ ಬಂದು ಈ ರೀತಿ ಎಲ್ಲ ಆಯಿತು ಅಂತ ಹೇಳಿದಾಗ ಅವಳು ತುಂಬ ಜಾಸ್ತಿ ಅಳ್ತಿರ್ತಾಳೆ. ಆ ಟೈಮಲ್ಲಿ ಶಿನಿಚಿ ಅವಳ ಟ್ಯಾಗ್ ಹಿಡ್ಕೊಂಡು ಒಳಗೆ ಬರೋದು. ಸೊ ಈ ಸ್ಟೋರಿನ ಹೇಳ್ತಾನೆ ಕಾನ್ಸಕಿಗೆ. ಆ್ಯಂಡ್ ಅಲ್ಲಿ ಎಲ್ಲರೂ ಒಂದು ಮಧ್ಯದಲ್ಲಿ ಕರೆಕ್ಟಾಗಿ ತಿಂತಾ ಇದ್ದದ್ದು ಶಿನಿಚಿ ಮತ್ತು ಇನ್ನೊಬ್ಬ ಕಪ್ಪು ಗ್ಲಾಸ್ನ ಹುಡುಗ ಮಾತ್ರ. ಓಕೆ, ಗೇಮ್ ಶುರುವಾಗುತ್ತೆ. ಮೈನರ್ ರೂಲ್ ಅನ್ನೋ ಒಂದು ಗೇಮ್ ಶುರು ಮಾಡ್ತಾರೆ. ಸೊ ಈ ಟೈಮಲ್ಲಿ ಇವಳಿಗೆ ಟೆನ್ಷನ್ ಆಗಲಿಕ್ಕೆ ಶುರು ಆಗುತ್ತೆ, ಯಾಕಂದರೆ ನೆಕ್ಸ್ಟ್ ಡೇ ರಿಯಲ್ ಗೇಮ್ ಶುರು ಆಗುತ್ತಂತೆ. ರೂಮಲ್ಲಿ ಅವಳು ಕೂತ್ಕೊಳ್ಳಿಕ್ಕಾಗಲ್ಲ, ಅವಳು ಓಡ್ತಾ ಬರ್ತಾಳೆ ಶಿನಿಚಿ ಅಂತ. ಸೊ ಶಿನಿಚಿ ಅಲ್ಲಿ ನಿಂತ್ಕೊಂಡಿರ್ತಾನೆ, ಹೋಗಿ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಅವಳು ಸ್ವಲ್ಪ ಮಾತಾಡಿ ಶಿನಿಚಿಗೆ ಇನ್ಫಾರ್ಮೇಷನ್ ಕೊಡ್ತಾಳೆ. ನನಗೆ ಇವರಿಬ್ಬರ ಕಪಲ್ ಏನಿದೆ ತುಂಬ ಜಾಸ್ತಿ ಕ್ಯೂಟ್ ಅನ್ನಿಸ್ತದೆ, ಯಾಕಂದರೆ ಶಿನಿಚಿ ತುಂಬ ಜಾಸ್ತಿ ಸ್ಟ್ರಾಂಗ್ ಇದ್ದಾನೆ ಆ್ಯಂಡ್ ಈ ಹುಡುಗಿ ತುಂಬ ಜಾಸ್ತಿ ಸಾಫ್ಟ್ ಇದ್ದಾಳೆ. ನೋಡೋ ಮುಂದೆ ಏನಾಗುತ್ತೆ ಅಂತ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಅವಳು ಒಂದು ಟೀಮನ್ನು ರೆಡಿ ಕೂಡ ಮಾಡ್ತಾಳೆ. ಆ್ಯಂಡ್ ಅದು ಕೂಡ ಹೇಗೆ ಹೇಳ್ತಾಳೆ ಅಂದರೆ, ನೀವು ಬಂದಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅಂತ. ಈ ಸೀನ್ ಫನ್ನಿ ಇತ್ತು, ಯಾಕಂದರೆ ಅವನು ಶಿನಿಚಿ ಹೇಳ್ತಾನೆ, ನೀನು ಆ ಥರ ಹೇಳಿದ್ಯಾ ಅಂತ. ಸೊ ಇಲ್ಲಿ 4 ಜನ ಹುಡುಗಿರು ಇರ್ತಾರೆ ಆ್ಯಂಡ್ ಒಬ್ಬ ಅಜ್ಜ ಇರ್ತಾನೆ. ಆ್ಯಂಡ್ ಮೈನರ್ ರೂಲ್ ಏನಿದೆ, ಆ ಒಂದು ಗೇಮನ್ನು ಇವ್ರು ಪಾಸ್ ಮಾಡಲಿಕ್ಕೆ ಯೋಚನೆ ಮಾಡಿರ್ತಾರೆ, ಒಂದು ನಾವು ಐಡಿಯಾ ಮಾಡ್ಕೊಳ್ಳೋಣ ಅಂತ. ಸೊ ಒಬ್ಬಳು ಹುಡುಗಿ ಬರ್ತಾಳೆ, ನನಗೆ ಕಪ್ಪು ಗ್ಲಾಸ್ನ ಒಂದು ಹಾಕ್ಕೊಂಡಿದ್ದಾನಲ್ಲ ಅವನ ಮೇಲೆ ಕಣ್ಣಿದೆ ಅಂತ. ಸೊ ಮೊದಲಿಗೆ ಕಾನ್ಸಕ್ಕೇ ಆ ವಿಷಯನ ಹೇಳೋದು. ಇವರಿಬ್ಬರು ಕೂಡ ಅದರ ಬಗ್ಗೆ ಮಾತಾಡ್ತಾರೆ, ನೋಡುವ ಮುಂದೆ ಏನಾಗುತ್ತೆ ಅಂತ. ಕಾಂಪಿಟೇಷನ್ ಕಂಟಿನ್ಯೂ ಆಗುತ್ತೆ, ವೋಟಿಂಗ್ ಪುನಃ ಶುರು ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ತುಂಬ ಜಾಸ್ತಿ ಬಯಲಿದ್ದದ್ದು ನಮ್ಮ ಹೀರೋಯಿನಿ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಹುಡುಗಿಗೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಆ ಚಶ್ಮಾ ಹುಡುಗನನ್ನು, ಅವನು ತುಂಬ ಜಾಸ್ತಿ ನಾರ್ಮಲ್ ಇರ್ತಾನೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹೀರೋ ಕೂಡ ನಾರ್ಮಲಾಗಿ ಇರ್ತಾನೆ. ಕಾನ್ಸಕ್ಕೆ ಯೋಚನೆ ಮಾಡ್ತಿದ್ದಾಳೆ, ಶಿನಿಚಿ ಏನು ಮಾಡ್ತಾ ಇದ್ದಾನೆ, ಏನಾಗುತ್ತೆ ಅಂತ. ಇಲ್ಲಿ ಶಿನಿಚಿ ಒಂದು ಪ್ಲ್ಯಾನ್ ಮಾಡ್ತಾನೆ. ಶಿನಿಚಿ ಮತ್ತು ಈ ಒಂದು ಹುಡುಗಿ ಸೇಮ್ ಔಟ್ ಆಗ್ತೀವಿ. ಆ್ಯಂಡ್ ನಮ್ಮ ಹೀರೋಯಿನಿ ಮತ್ತು ಇನ್ನೊಂದು ಹುಡುಗ ಸೇಮ್ ಔಟ್ ಹಾಕೋದು. ಆ್ಯಂಡ್ ಈ ಟೈಮಲ್ಲಿ ನಮ್ಮ ಹೀರೋಯಿನಿಗೆ ತುಂಬ ಜಾಸ್ತಿ ಬೇಜಾರಾಗುತ್ತೆ, ಯಾಕಂದರೆ ಶಿನಿಚಿ ಬೇರೆಯವ್ರ ಜೊತೆ ಹೋಗ್ತಿದ್ದಾನಲ್ಲ ಅಂತ ಆ ಟೈಮಲ್ಲಿ. ಆ್ಯಂಡ್ ನಾವು ನೋಡ್ತೀವಿ ಈ ಒಂದು ರೌಂಡಲ್ಲಿ ಉಳಿಯೋದು ಆ ಒಂದು ಹುಡುಗಿ ಮತ್ತು ಶಿನಿಚಿ. ಆ್ಯಂಡ್ ಈ ಟೈಮಲ್ಲಿ ನಮ್ಮ ಹೀರೋಯಿನಿ ಸೋಲ್ತಾಳಲ್ಲ, ಮನೆಗೆ ಹೋಗ್ತಾಳೆ. ಬಟ್ ಅವಳು ತುಂಬ ಜಾಸ್ತಿ ಟೆನ್ಷನಲ್ಲಿ ಇರ್ತಾಳೆ. ಪುನಃ ಆ ಒಂದು ಗೇಮಿಂಗ್ ಪ್ಲೇಸಿಗೆ ಬರ್ತಾಳೆ. ಅಲ್ಲಿ ಒಬ್ಬ ಹುಡುಗನ ನೋಡ್ತಾಳೆ. ನೋಡಿದ ತಕ್ಷಣ ಮೊದಲು ಶಿನಿಚಿ ಕಾಲ್ ಮಾಡಿ ಹೇಳ್ತಾಳೆ. ಆ್ಯಂಡ್ ಆ ಒಂದು ಗೇಮ್ ಆಗ್ತಿರೋ ಒಂದು ರೂಮ್ಗೆ ಬರ್ತಾಳೆ. ಆ್ಯಂಡ್ ಎಲ್ಲರೂ ಕೂಡ ಶಾಕಲ್ಲಿ ಇರ್ತಾಳೆ, ಮೇನ್ಲಿ ಶಿನಿಚಿ ಕೂಡ. ಈ ಹುಡುಗಿ ಯಾಕೆ ಬಂದುಬಿಡ್ಲು ಮಾರ ಈಗ. ಒಟ್ಟಾರೆ ಕಾನ್ಸಕ್ಕಿಗೆ ತುಂಬ ಜಾಸ್ತಿ ಹೆದರಿಕೆ ಆಗ್ತಿರ್ತದೆ, ರಿಸಲ್ಟ್ ಏನಾಗ್ಬೋದು ಅಂತ. ಈ ಕಡೆ ಒಬ್ಬಳು ರೌಡಿ ಗರ್ಲ್ ಉಂಟು ನೋಡಿ, ಅವಳ ಫೇಸ್ ರಿವೀಲ್ ಮಾಡ್ತಾಳೆ, ನಾನು ಹುಡುಗಿ ಅಲ್ಲ ಹುಡುಗ. ಆ್ಯಂಡ್ ಈ ಟೈಮಲ್ಲಿ ನನಗೆ ಹೇಳಿಕೆ ಆಗಿಲ್ಲ ಅಂತ. ಆ್ಯಂಡ್ ಇಷ್ಟು ದಿನ ಇವರಿಗೆ ಮೋಸ ಮಾಡ್ತಿರ್ತಾಳೆ ಈ ಹುಡುಗಿ. ಆ್ಯಂಡ್ ಅವಳು ಎನ್ಕೊಂಡಿರ್ತಾಳೆ ಅವಳೇ ವಿನ್ನರ್ ಆಗ್ತಾಳೆ ಅಂತ, ಅದಕ್ಕೆ ಎಲ್ಲ ಕೂಡ ಬಾಯ್ ಬಿಟ್ಬಿಡ್ತಾಳೆ. ಆದರೆ ಇಲ್ಲಿ ಕೂಡ ಒಂದು ಪ್ಲೇ ಆಗುತ್ತೆ, ಏನಂದರೆ 2 ವೋಟ್ ಬರ್ತದೆ, 2 ಎಸ್ ವೋಟ್ 2 ನೋ ವೋಟ್. ಈ ಟೈಮಲ್ಲಿ ಶಿನಿಚಿಯ ಮಂಡೆಗೆ ನಮ್ಮ ಈ ಒಂದು ರೌಡಿ ಹುಡುಗಿಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ.
ಶಿನಿಚಿಗೆ ಮೊದಲೇ ಗೊತ್ತಿತ್ತು. ಯಾವಾಗ ಆ ಒಂದು ಕನ್ನಡಕ ಹುಡುಗ ಮೇಲೆ ಇವಳು ಡೌಟ್ ಮಾಡ್ತಾಳೆ, ಚೆಕ್ ಬಗ್ಗೆ ಎಲ್ಲ ಮಾತಾಡ್ತಾಳೆ. ಆ್ಯಂಡ್ ಆ ಟೈಮಲ್ಲೇ ಶಿನಿಚಿಗೆ ಗೊತ್ತಾಗಿತ್ತು ಈ ಹುಡುಗಿ ಫ್ರಾಡ್ ಅಂತ. ಆ್ಯಂಡ್ ಇದನ್ನೆಲ್ಲ ಕೇಳಿಸ್ಕೊಂಡ ಆ ರೌಡಿ ಹುಡುಗಿ ತುಂಬ ಜಾಸ್ತಿ ಟೆನ್ಷನ್ಗೆ ಹೋಗ್ತಾಳೆ. ಆ್ಯಂಡ್ ನಾವು ನೋಡ್ತೀವಿ ಈ ರೌಡಿ ಹುಡುಗಿ ಶಿನಿಚಿ ಜೊತೆ ತುಂಬ ಜಾಸ್ತಿ ರೂಢಾಗಿ ಮಾತಾಡ್ತಾಳೆ. ಆ್ಯಂಡ್ ಒಂದು ಓಟನ್ನು ಅವ್ರ ಮುಂದೆನೇ ಹಾಕ್ಬಿಡ್ತಾನೆ ಶಿನಿಚಿ. ಈ ಟೈಮಲ್ಲಿ ಎಲ್ಲರೂ ಕೂಡ ಶಾಕಲ್ಲಿರ್ತಾರೆ, ಲೈಕ್ ಇವನು ಯಾಕೆ ರೀತಿ ಓಟ್ ಮಾಡಿದ ಅಂತ. ಆ್ಯಂಡ್ 3 ಜನ ಕೂಡ ಡಿಸೈಡ್ ಮಾಡ್ತಾರೆ ನಾವು ಒಂದೇ ಓಟಿಗೆ ಹಾಕೋಣ ಆ್ಯಂಡ್ ಆ್ಯಾವ್ರೇಜಲ್ಲಿ ಏನಾಗುತ್ತೆ ನೋಡೋಣ ಅಂತ. ಬಟ್ ಇಲ್ಲಿ ಗಮ್ಮತ್ತಾಗುತ್ತೆ ಅಂದರೆ ಆ ಕನ್ನಡಕದವನಿದ್ದಾನೆ ನೋಡಿ, ಅವನು ಶಿನಿಚಿಗೆ ಸಪೋರ್ಟ್ ಮಾಡ್ತಾನೆ. ಆ್ಯಂಡ್ ಫೈನಲ್ ಆಗಿ ವಿನ್ನರ್ ಆಗೋದು ಶಿನಿಚಿ. ಈ ಟೈಮಲ್ಲಿ ಎಲ್ಲರೂ ಕೂಡ ಶಾಕಲ್ಲಿರ್ತಾರೆ, ಲಿಟ್ರಲಿ ಎಲ್ಲರೂ ಕೂಡ. ನಾನು ಕೂಡ ಶಾಕಲ್ಲಿದ್ದೆ ಎಂತಾಗೋಯ್ತು ಅಂತ. ಸೊ ಆ್ಯಕ್ಚುಲಿ ಯಾವಾಗ ಹೊರಗೆ ಒಬ್ಬ ಟೀಮ್ ಮೆಂಬರ್ ಇದ್ದಾನೆ ಅಂತ ಇವಳು ಹೇಳಿರ್ತಾಳೆ ನೋಡಿ ನಮ್ಮ ಹೀರೋಯಿನಿ, ಆ ಟೈಮಲ್ಲಿ ಶಿನಿಚಿ ಒಂದು ಪ್ಲ್ಯಾನ್ ಮಾಡಿ ರಿವರ್ಸ್ ಆಟ ಆಡಿದ್ದಾನೆ. ಮೊದಲೇ ಇವನು ಕನ್ನಡಕದವನ ಜೊತೆ ಮಾತಾಡಿಬಿಟ್ಟಿದ್ದಾನೆ ಆ್ಯಂಡ್ ಅವನು ಕೂಡ ಒಪ್ಪಿರ್ತಾನೆ. ಯಾಕಂದರೆ ಈ ಒಂದು ರೌಡಿ ಲೇಡಿ ಮೋಸಗಾರ್ತಿ ಆಗಿರ್ತಾಳೆ ಅಂತ ಅವನಿಗೆ ಗೊತ್ತು. ಆ್ಯಂಡ್ ನಾವು ನೋಡ್ತೀವಿ ಇವ್ರು ವಿನ್ ಆಗಿದ್ದಾರೆ ಆ್ಯಂಡ್ ಹೋಗ್ತಾ ಇದ್ದಾರೆ ಅಲ್ಲಿಂದ. ಆ್ಯಂಡ್ ಆ ಟೈಮಲ್ಲಿ ಶಿನಿಚಿ ಹೇಳ್ತಾನೆ, ಇನ್ನು ನೀನು ವಿನ್ ಆಗಿದೆಯಾ, 4 ಕೋಟಿ ನಿನಗೆ ಸಿಕ್ಕಿದೆ, ಸೊ ಹಾಗಾಗಿ ನೀನು ಇನ್ನು ಈ ಗೇಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗಬೇಡ. ಆ್ಯಂಡ್ ಆ ಟೈಮಲ್ಲಿ ಅವಳು ಕೂಡ ಓಕೆ ಅಂತಾಳೆ. ಆ್ಯಂಡ್ ನಾವು ನೋಡ್ತೀವಿ ಸ್ವಲ್ಪ ದಿನಗಳಾಗ್ತದೆ ಆ್ಯಂಡ್ ಪುನಃ ಒಂದು ಚೀಟಿ ಬರುತ್ತೆ. ಆ್ಯಂಡ್ ಈ ಚೀಟಿಯಲ್ಲಿ ಗೊತ್ತಾಗೋದೇನೆಂದರೆ ಲೂಸರ್ ಆಗಿರ್ತಾರೆ ನೋಡಿ, ಅವರಿಗೆ ಒಂದು ಎಕ್ಸ್ಟ್ರಾ ಆಪ್ಷನ್ ಇರುತ್ತೆ ಆಟ ಆಡಲಿಕ್ಕೆ. ಆ್ಯಂಡ್ ಆಟ ಆಡಬೇಕು ಅಂತ ನಮ್ಮ ಹೀರೋಯಿನಿಗಿರಲ್ಲ. ಬಟ್ ಅವಳು ಅನ್ಕೋತಾಳೆ ಶಿನಿಚಿಗೆ ತೊಂದರೆ ಆಗ್ತದೆ ಅಂತ, ಯಾಕಂದರೆ ಆ ಲಾಯರ್ ಬಂದು ಏನೇನೋ ಹೇಳಿರ್ತಾನೆ. ಸೊ ಹಾಗಾಗಿ ಅವಳು ಆ ಒಂದು ಗೇಮ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾಳೆ. ಆ್ಯಂಡ್ ಆ ಲಾಯರ್ ಸ್ಟೋರಿ ಕೂಡ ಹೇಳ್ತಾನೆ ಶಿನಿಚಿದ್ದ ಅಮ್ಮ ತುಂಬ ಜಾಸ್ತಿ ಕಷ್ಟಪಡ್ತಿರ್ತಾರೆ, ಅವರಿಗೆ ಹುಷಾರಿರೋದಿಲ್ಲ. ಬಟ್ ಮಗ ಓದಬೇಕು ಅಂತ ಅವರು ತುಂಬ ಜಾಸ್ತಿ ಕಷ್ಟಪಡ್ತಾರೆ. ಅವನು ಕೂಡ ತುಂಬ ಜಾಸ್ತಿ ಟಾಪರ್ ಆಗಿರ್ತಾನೆ. ಬಟ್ ಒಂದಿನ ಏನಾಗುತ್ತಂದರೆ ತುಂಬ ಜಾಸ್ತಿ ಹುಷಾರಿಲ್ಲದ ಕಾರಣ ಹಾಸ್ಪಿಟಲಲ್ಲಿರುವಾಗ ಒಬ್ಬಳು ಫ್ರೆಂಡ್ ಬಂದು ಫ್ರಾಡ್ ಮಾಡಿರ್ತಾಳೆ. ಲೈಕ್ ಒಂದು ಫ್ರಾಡ್ ಕಂಪನಿಗೆ ಅವಳನ್ನು ಸೇರಿಸ್ಬಿಡ್ತಾಳೆ. ನಾನು ತೊಂದರೆ ಮಾಡಿದೆ ಜನರಿಗೆ ಅಂತ ಗೊತ್ತಾದ ತಕ್ಷಣ ತಾಯಿ ಅಂದರೆ ನಿಮಗೆ ಗೊತ್ತಾಗಿರ್ಬೋದು, ಆ ಸ್ಟೆಪ್ಪನ್ನು ತಗೋತಾರೆ. ಆ್ಯಂಡ್ ಆ ಟೈಮಲ್ಲಿ ಶಿನಿಚಿ ಬ್ರೇಕ್ ಆಗ್ತಾನೆ. ಅಲ್ಲಿಂದ ಅವನು ಯಾರಾದರೂ ಮೋಸಕ್ಕೆ ಹೋಗ್ತಿದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾನೆ. ಇಲ್ಲಿ ಶಿನಿಚಿ ಕಾನ್ಸಕಿಗೆ ಸಪೋರ್ಟ್ ಮಾಡಿದ ಕಾರಣನೇ ಇದು, ಲೈಕ್ ಕಾನ್ಸಕಿ ಮೋಸ ಹೋಗ್ತಿದ್ದಾಳೆ, ಸೊ ಸಪೋರ್ಟ್ ಮಾಡಬೇಕು ಅಂತ. ಆ್ಯಂಡ್ ಈ ಟೈಮಲ್ಲಿ ಕಾನ್ಸಕಿ ವಿಷಯ ಗೊತ್ತಾದ ತಕ್ಷಣ ಅವಳು ಡಿಸೈಡ್ ಮಾಡ್ತಾಳೆ ಆ ಒಂದು ಈವೆಂಟನ್ನು ಅಟೆಂಡ್ ಆಗಬೇಕು ಅಂತ, ಲೂಸರ್ ಗೇಮನ್ನು. ಆ್ಯಂಡ್ ಅಲ್ಲಿ ಆ ಒಂದು ರೌಡಿ ಗರ್ಲ್ ಕೂಡ ಇರ್ತಾಳೆ. ಆ್ಯಂಡ್ ಅವ್ರು ರೌಡಿ ಗರ್ಲ್ ಏನು ಮಾಡ್ತಾಳೆ ಅಂದರೆ ಎಲ್ಲರಿಗೂ ಹೇಳ್ತಾಳೆ ಇವಳು ಹಿಂದಿನ ಒಂದು ಗೇಮಲ್ಲಿ ವಿನ್ ಆಗಿದ್ದಾಳೆ ಆ್ಯಂಡ್ ಇವಳಿಗೆ ಯಾರೂ ಕೂಡ ವೋಟ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇದು ವೋಟ್ ಗೇಮ್ ಆಗಿರ್ತದೆ. ಸೊ ಯಾರಿಗೆ ವೋಟ್ ಸಿಗುತ್ತೆ ಅವರು ವಿನ್ ಆಗ್ತಾ ಹೋಗ್ತಾರೆ. ಆ್ಯಂಡ್ ಒಬ್ಬ ಹುಡುಗ ಇದ್ದಾನೆ ನೋಡಿ, ಅವ್ನು ಮಾತ್ರ ಕಾನ್ಸಕಿ ಬಳಿ ಮಾತಾಡ್ತಿದ್ದದ್ದು. ಆ್ಯಂಡ್ ಕಾನ್ಸಕಿ ಕೇಳ್ತಾಳೆ ನೀನು ನಂಗೆ ವೋಟ್ ಮಾಡೋ ಅಂತ. ಬಟ್ ಈ ಹುಡುಗ ಹೇಳ್ತಾನೆ ನನಗೆ ಅದೆಲ್ಲ ಹೇಳೋಕ್ಕಾಗಲ್ಲ ಆ್ಯಂಡ್ ನಾನು ನಿಂಗೆ ವೋಟ್ ಮಾಡೋಕ್ಕೂ ಆಗಲ್ಲ, ನಾನು ಆ ರೀತಿ ಸಿಚುವೇಷನಲ್ಲಿದ್ದೀನಿ ಅಂತ. ಆ್ಯಂಡ್ ಆ್ಯಕ್ಚುಲಿ ಆ ಟೈಮಲ್ಲಿ ಎಲ್ಲ ಕೂಡ ಹೇಳಿಬಿಡ್ತಾನೆ ಅವನು, ಲೈಕ್ ಕಾನ್ಸಕಿಗೆ ಏನೆಲ್ಲ ಆಗ್ತಾ ಉಂಟು, ಏನು ಕತೆ ಅಂತ ಸ್ಟೋರಿ ಶುರು ಮಾಡ್ತಾನೆ. ಆ ರೌಡಿ ಗರ್ಲ್ ಏನಿರ್ತಾಳೆ ಅವಳು ಹೇಳ್ತಾಳೆ, ನೀವು ನನಗೆ ವೋಟ್ ಮಾಡ್ತಾಯಿರಿ, ನಾನು ನಿಮ್ಮನ್ನು ಸೇವ್ ಮಾಡೋ ಕೆಲಸ ಮಾಡ್ತೀನಿ, ನನ್ನನ್ನು ನೀವು ಸೇವ್ ಮಾಡಿ ಅಂತ. ಸೊ ಆ ರೀತಿ ಒಪ್ಪಂದ ಆಗಿರ್ತದೆ ಅವರ ಮಧ್ಯೆ. ಆ್ಯಂಡ್ ಈ ಟೈಮಲ್ಲಿ ಇದನ್ನೆಲ್ಲ ವಿಷಯನ ಅವನು ಹೇಳ್ತಾ ಇರ್ತಾನೆ ಅವಳಿಗೆ. ಆ್ಯಂಡ್ ಇದನ್ನೆಲ್ಲ ದೂರದಲ್ಲಿ ಕೇಳಿಸ್ಕೊಡ್ತಿದ್ದ ರೌಡಿ ಗರ್ಲ್ ಅಲ್ಲಿ ಬಂದು ಹೊಡಿಲಿಕ್ಕೆ ಶುರು ಮಾಡ್ತಾಳೆ. ಎಂಥ ಹೊಡಿತಾಳೆ ಅಂದರೆ ತುಂಬ ಜಾಸ್ತಿ ಹೊಡಿತಾಳೆ, ರಕ್ತ ಬರೋ ಹಾಗೆ. ಇದನ್ನು ಕಾನ್ಸಕಿಗೆ ನೋಡಲಿಕ್ಕಾಗಲ್ಲ, ಬೇಜಾರಾಗುತ್ತೆ ಅವಳಿಗೆ. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಶಿನಿಚಿನ, ಅವನಿಗೆ ಗೊತ್ತಾದ ತಕ್ಷಣ ಅವನು ಅಲ್ಲಿಂದ ಓಡಲಿಕ್ಕೆ ಶುರು ಮಾಡ್ತಾನೆ. ಈ ಆ್ಯಟಿಟ್ಯೂಡ್ ಇರ್ತದೆ ನೋಡಿ ಅವ್ರದ್ದು, ಹಣೆ ಬರನೇ ಎಷ್ಟು. ಸ್ಟಾರ್ಟಿಂಗ್ ಹುಡುಗಿ ಮಿನಿ ಕಾಲ್ ಮಾಡ್ತಾಯಿದ್ರೆ ಅದನ್ನು ಇಗ್ನೋರ್ ಮಾಡೋದು, ಮತ್ತು ಮಿನಿ ಕಾಲ್ ಬಂದಾದರೆ ಆ ಹುಡುಗಿನ ಹುಡ್ಕೊಂಡು ಹೋಗೋದು. ವಾ ಬೈ ವಾ. ಎನಿವೇಸ್ ಶಿನಿಚಿ ಅಲ್ಲಿಗೆ ಬರ್ತಾನೆ ಓಡಿಕೊಂಡು. ಆ್ಯಂಡ್ ಇನ್ನೊಂದು ಕಡೆ ನಾವು ನೋಡ್ತೀವಿ ಇವ್ರದ್ದೊಂದು ಗೇಮ್ ಆಗಲಿಕ್ಕಿದೆ. ಆ್ಯಂಡ್ ಆ ಗೇಮಲ್ಲಿ ರಾಣಿ ಮತ್ತು ಏನು ರಾಜ ಬರಲಿಕ್ಕಿದ್ದಾನೆ. ಆ್ಯಂಡ್ ಆ ಟೈಮಲ್ಲಿ ಆಫ್ಕೋರ್ಸ್ ಯಾರು ವಿನ್ ಆಗ್ತಾರೆ, ರೌಡಿ ಗರ್ಲ್. ಅವಳು ಮೋಸ ಮಾಡಿರ್ತಾಳೆ ನಮ್ಮ ಹೀರೋನಿಗೆ, ಆ ಒಂದು ಟ್ರಿಕ್ ಇವಳಿಗೆ ಗೊತ್ತಾಗ್ತಿರಲ್ಲ. ಆ್ಯಂಡ್ ಅವಳು ತುಂಬ ಜಾಸ್ತಿ ಅಳ್ತಾ ಇರ್ತಾಳೆ. ಆ ಟೈಮಲ್ಲಿ ಶಿನಿಚಿ ಎಂಟ್ರಿ ಹೊಡಿತಾನೆ, ಏ ಹುಡುಗಿ ಯಾಕೆ ಹೋಗ್ತಾ ಇದೆಯಾ ಆ್ಯಂಡ್ ಎಂಟ್ರಿ ಹೊಡೆದು. ಈ ಸೀನ್ ತುಂಬ ಜಾಸ್ತಿ ಕ್ಯೂಟ್ ಐತಿ, ಯಾಕಂದರೆ ಹಗ್ ಮಾಡ್ತಾಳೆ, ಫಸ್ಟ್ ಟೈಮ್ ಅವ್ರದ್ದು ಹಗ್ ಆಗುತ್ತೆ. ಆ್ಯಂಡ್ ಶಿನಿಚಿ ಅಂತೂ ಅವನು ಮಾತಾಡೋದಿಲ್ಲ ಆ ಟೈಮಲ್ಲಿ. ಆ್ಯಂಡ್ ಇನ್ನೊಂದು ಸೀನ್ ನಾವು ನೋಡ್ತೀವಿ. ಆ್ಯಂಡ್ ಆ ಟೈಮಲ್ಲಿ ಶಿನಿಚಿ ಹೇಳ್ತಾನೆ, ನೀನು ಎಂತಕ್ಕೆ ಟೆನ್ಷನ್ ಮಾಡ್ಕೊಳ್ತೀನಿ, ನಾನು ಇದ್ದೀನಲ್ಲ ಅಂತ. ಸೊ ಅವಳು ಮೊದಲಿಗೆ ಇನ್ನೊಂದು ಗೇಮ್ ಚಾಲೆಂಜ್ ಮಾಡ್ತಾಳೆ ಆ ರೌಡಿ ಗರ್ಲ್ ಜೊತೆ. ಆ್ಯಂಡ್ ಈ ಟೈಮಲ್ಲಿ ವಿಚಿತ್ರ ಆಗುತ್ತೆ, ಕಾನ್ಸಕಿ ವಿನ್ ಆಗ್ತಾ ಇರ್ತಾಳೆ. ಆ್ಯಂಡ್ ರೌಡಿ ಗರ್ಲ್ ಇರ್ತಾಳೆ ನೋಡೋಳಿಗೆ ಟೆನ್ಷನ್ ಆಗಲಿಕ್ಕೆ ಶುರು ಆಗುತ್ತೆ, ಏನು ಮಾರ ಏನಂತ. ಸೊ ಆ ಟೈಮಲ್ಲಿ ಕಾನ್ಸಕಿ ಹೇಳ್ತಾಳೆ, ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದ್ದಿ, ಇದು ಫೇರ್ ಗೇಮ್ ಅಲ್ವಾ,
ಆ್ಯಂಡ್ ಈ ಟೈಮಲ್ಲಿ ಈ ರೌಡಿ ಗರ್ಲಿಗೆ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅವಳು ಮೋಸ ಮಾಡ್ತಿದ್ಲು, ಅವಳು ಆ ಥರ ಬಿಟ್ಕೊಡಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಅವಳು ಸ್ವಲ್ಪ ಓಟ್ ಕೊಟ್ಬಿಡ್ತಾಳೆ, ಅದು ಬಂದುಬಿಟ್ಟು 10 ವೋಟ್. ಆ್ಯಂಡ್ ಈ ಟೈಮಲ್ಲಿ ನಮ್ಮ ಶಿನಿಚಿ ಒಂದು ಪ್ಲ್ಯಾನಿಂದ ಕಾನ್ಸಕಿ ಒಬ್ಬನ ಹತ್ರ ಹೇಳ್ತಾಳೆ, ಹೋಗಿ 10 ವೋಟ್ ಕೊಡು, ನಾನು ನಿನಗೆ 10 ಕೋಟಿ ಕೊಡ್ತೀನಿ, ಹಾಗೆ ಹಿಂಗೆ ಅಂತ. ಆ ಹುಡುಗ ತಲೆ ಬಗ್ಗಿಸಿರ್ತಾನೆ. ಆ್ಯಂಡ್ ವೋಟಿಂಗ್ ನೋಡುವಾಗ ಕಾನ್ಸಕಿ 80 ವೋಟ್ ಆಗಿರ್ತದೆ. ಆ್ಯಕ್ಚುಲಿ ಕಾನ್ಸಕಿ ಎಲ್ಲ ಒಂದು ಮೆಂಬರ್ ಹತ್ರ ಹೋಗಿ ವೋಟ್ ಕೇಳಿರ್ತಾರೆ, ಅವ್ರು ಕೊಟ್ಟು ಇರ್ತಾರೆ. ಆ್ಯಂಡ್ ಈ ಟೈಮಲ್ಲಿ ಹುಡುಗನಿಗೆ ತುಂಬ ಜಾಸ್ತಿ ಶಾಕ್ ಆಗುತ್ತೆ. ಆ್ಯಂಡ್ ನಾವು ನೋಡೋದು ಶಿನಿಚಿ ಹೇಳ್ತಾನೆ, ನೀವು ಯಾಕೆ ಟೆನ್ಷನ್ ಮಾಡ್ಕೊಡ್ತೀರಾ, ಅಲ್ಲ ನೀವು ಬಂದು ಹಣ ಕೊಡಿ, ನಾನು ನಿಮಗೆ ವೋಟ್ ಕೊಡ್ತೀನಿ. ಆ್ಯಂಡ್ ಈ ಟೈಮಲ್ಲಿ ನಮ್ಮ ಶಿನಿಚಿಯ ಬಿಸ್ನೆಸ್ ನೋಡಬೇಕು. ಅವನು 8 ಕೋಟಿಗೆ 2 ವೋಟು ಕೊಟ್ಟು ಹಾಗೆಲ್ಲ ಮಾಡಿ 90 ಕೋಟಿ ಮಾಡ್ತಾನೆ. ಆ್ಯಂಡ್ ಇನ್ನೊಂದು ಪರ್ಸನನ್ನು ನೋಡ್ತೀವಿ, ಅವನು ಲಾಸ್ಟಿಗೆ ಬರಬೇಕಂತ ಯೋಚನೆ ಮಾಡಿರ್ತಾನೆ ಎಲ್ಲ ಕೋಟಿ ಗಳಿಸ್ಬೇಕು ಅಂತ. ಬಟ್ ಏನಾಗುತ್ತೆ ಅಂದರೆ ಅವನಿಗೆ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಶಿನಿಚಿ ಅವನ ಪ್ಲ್ಯಾನನ್ನು ಫ್ಲಾಪ್ ಮಾಡ್ತಾನೆ. ಆ್ಯಂಡ್ ಈ ಟೈಮಲ್ಲಿ ನಾವು ಶಿನಿಚಿಯ ಮಂಡ್ಯನ ನೋಡ್ತೀವಿ, ಲೈಕ್ ಲಿಟ್ರಲಿ ವಾವ್. ಯಾರು ಮೋಸ ಮಾಡಬೇಕಂತ ಅಂದರೆ ಇನ್ನೊಬ್ಬ ಹುಡುಗ ತಯಾರಿರ್ತಾನೆ ನೋಡಿ ಓಟ್ ಕೊಡಲಿಕ್ಕೆ, ಅವನು ಪುನಃ ಶಿನಿಚಿ ಹತ್ರ ಬಂದೇ ಓಟ್ ಕೇಳ್ತಾನೆ. ನಂಗೆ ಅದು ಸೀನ್ ಫನ್ನಿ ಅನ್ನಿಸ್ತು. ನಾವು ನೋಡ್ತೀವಿ ಕಾನ್ಸಕಿ ಓಟ್ ಹಾಕಿರ್ತಾಳೆ, ಆ್ಯಂಡ್ ಈಗ ಲಾಸ್ಟಿಗೆ ಯಾರು ಬರ್ತಾರೆ ಅನ್ನೋದು ಮಿಸ್ಟ್ರಿ ಆಗಿ ಉಳಿತದೆ. ಆ್ಯಂಡ್ ನಮಗೆಲ್ಲ ಗೊತ್ತಾಗುತ್ತೆ ಎಲ್ಲರೂ ಕೂಡ ಸೇವ್ ಆಗ್ತಾ ಇದ್ದಾರೆ. ಆ್ಯಂಡ್ ಆ ಹುಡುಗ ಕೂಡ ಸೇವ್ ಆಗಿದ್ದಾನೆ, ಯಾರು ಓಟನ್ನು ಗಳಿಸಲಿಕ್ಕೆ ಅಂದರೆ ಕೊಡಲಿಕ್ಕೆ ಶುರು ಮಾಡಿದ್ದ ನೋಡಿ ಅವನು ಕೂಡ. ಆ್ಯಂಡ್ ಈ ರೌಡಿಗರ್ಲು ಕೂಡ ಸೇವ್ ಆಗ್ತಾಳೆ. ಆ್ಯಂಡ್ ಲಾಸ್ಟಿಗೆ ಇಬ್ಬರು ಉಳಿತಿರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಸೇವ್ ಆಗೋದು ಮಾತ್ರ ಇನ್ನೊಬ್ಬ ಹುಡುಗ, ಲೈಕ್ ಇವಳು ಬೇಜಾರಲ್ಲಿದ್ದಾಗ ಬರ್ತಾನೆ ನೋಡಿ ಕೆಂಪು ಕೂದಲವನು, ಅವ್ನು ಸೇವೇ ಆಗೋದಿಲ್ಲ, ಅವ್ನು ಲಾಸ್ಟ್ ಬರ್ತಾನೆ. ಆ್ಯಂಡ್ ಅವನಿಗಂತೂ ತುಂಬ ಜಾಸ್ತಿ ಟೆನ್ಷನ್ ಆಗುತ್ತೆ, ನಾನು ಯಾಕೆ ಈ ರೀತಿ ಅದೇ ಅಂತ. ಆ್ಯಂಡ್ ಈ ಟೈಮಲ್ಲಿ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ, ನೋಡು ನೀನು ಸೋತ್ರೆ ನೀನು 10 ಕೋಟಿ ಕೊಡಬೇಕು, ಆ್ಯಂಡ್ ನಿನ್ನದು ಎಂಟ್ರಿ ಫೀಸ್ 10 ಕೋಟಿ, ಟೋಟಲ್ 20 ಕೋಟಿ ನಿಂಗೆ ಕೊಡ್ತಾಯಿದ್ದೀನಿ, ತಾಕೋ. ನೀನು ಇಲ್ಲಿ ಸೋತಿದ್ಯಾ, ಆದರೆ ನಿನ್ನ ಈ ಒಂದು ಲಾಯರ್ ಗೇಮಿಂದ ನೀನು ಬಚಾವಾಗಿದೆಯಾ. ಆ್ಯಂಡ್ ಈ ಟೈಮಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ ನಮ್ಮ ಈ ಹುಡುಗಿಯ ಮಾತಿಂದ. ಆ್ಯಂಡ್ ಮೇನ್ಲಿ ಅಲ್ಲಿ ನೋಡ್ತಾ ಇರ್ತಾರೆ ನೋಡಿ ಸಿಸ್ಟಮನ್ನು, ಗೇಮನ್ನು, ಅವರು ಕೂಡ ಆಶ್ಚರ್ಯಪಡ್ತಾರೆ ಈ ಹುಡುಗಿ ಅಂತ ಅಂತ. ಆ್ಯಂಡ್ ಇವ್ರದ್ದೊಂದು ನೆಕ್ಸ್ಟ್ ಲೆವೆಲ್ ಹೋಗ್ತದೆ, ಅದು ಬಂದುಬಿಟ್ಟು ಲೆವೆಲ್ 3. ಆ್ಯಂಡ್ ಆ ಲೆವೆಲ್ 3ಯಲ್ಲಿ ಇವರು ಟೀಮೆಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕಿದೆ. ಒಂದು ಬ್ಯಾಗ್ ಟೈಪ್ ಕೊಡ್ತಾರೆ, ಆ್ಯಂಡ್ ಅದರಲ್ಲಿ ಎಷ್ಟು ಹಣ ಇದೆ ಅಂತ ಹೇಳಬೇಕು. ಶಿನಿಚಿ ಸರಿಯಾಗಿ ಉತ್ತರ ಕೊಡ್ತಾನೆ. ಆ್ಯಂಡ್ ಮೇನ್ಲಿ ಈ ಒಂದು ಲಾಯರ್ ಗೇಮ್ನ ಒಂದು ಟೀಮ್ನವ್ರು ಇರ್ತಾರೆ ನೋಡಿ, ಅವರಿಗೆ ಶಿನಿಚಿ ಇಷ್ಟ ಆಗಿರ್ತಾನೆ. ಇನ್ನೊಂದು ಕಡೆ ನಮ್ಗೆ ಗೊತ್ತಾಗೋದು, ಇಲ್ಲಿ ನಮ್ಮ ಕಾನ್ಸಗೆ ಗೊತ್ತಾಗುತ್ತೆ ಶಿನಿಚಿ ಕೂಡ ಈ ಗೇಮಲ್ಲಿ ಇದ್ದಾನೆ ಅಂತ. ಸೊ ಅವಳು ತುಂಬ ಜಾಸ್ತಿ ಖುಷಿ ಪಡ್ತಾಳೆ, ಹಬ್ಬ ಶಿನಿಚಿ ನೀನು ಇದೆಯಾ ಹಾಗೆ ಹಿಂಗೆ ಅಂತ. ಸೊ ಈ ಟೀಮ್ ಇನ್ನೊಂದು ಟೀಮ್ ಜೊತೆ ಕಂಪೀಟ್ ಮಾಡಬೇಕಿರುತ್ತೆ, ಆ ಒಂದು ಪರ್ಪಲ್ ಕೋಡ್ ಆಗಿದ್ದಾನಲ್ಲ ಆ ಟೀಮ್ ಜೊತೆ. ಈ ಟೈಮಲ್ಲಿ ಇವ್ರು ಮಾತಾಡ್ತಾರೆ, ಶಿನಿಚಿ ತುಂಬ ಜಾಸ್ತಿ ಸ್ಮಾರ್ಟ್ ಇದ್ದಾನೆ, ಇವನು ತುಂಬ ಜಾಸ್ತಿ ಒಳ್ಳೆ ಟಕ್ಕರ್ ಕೊಡ್ತಾನೆ ಆ ಒಂದು ಹುಡುಗನಿಗೆ. ಆ್ಯಂಡ್ ಇವಳನ್ನು ಕೂಡ ತೋರಿಸ್ತಾರೆ, ಇವಳು ಮೊದಲಿಗೆ ತುಂಬ ಜಾಸ್ತಿ ಸಾಫ್ಟ್ ಇದ್ದಾಳೆ ಅಂತ ಅನಿಸ್ತು, ಬಟ್ ರಿಯಲಿ ಇವಳು ತುಂಬ ಜಾಸ್ತಿ ಸ್ಟ್ರಾಂಗ್ ಇದ್ದಾಳೆ. ಆ್ಯಂಡ್ ನಮಗೆ ಇಲ್ಲಿ ಗೊತ್ತಾಗೋದೇನೆಂದರೆ ರೌಡಿಗಳ ಜೊತೆನೂ ಮಾತಾಡ್ತಾರೆ. ಆ್ಯಂಡ್ ಅವರಿಬ್ಬರು ಲಾಯರ್ ಗೇಮ್ ಅವರು ಹೇಳ್ತಾರೆ, ಈ ರೌಡಿಗಳು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ನಮಗೆ ನೋಡಿ ಅಂತ. ಸೊ ನಾವು ನೋಡ್ತೀವಿ ಇಲ್ಲಿ ಆ ಒಂದು ಗೇಮನ್ನು ಶುರು ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಸೋಲ್ತಾರೆ, ಬಟ್ ಶಿನಿಚಿ ವಿನ್ ಆಗ್ತಾನೆ ರೈಟ್ ಗೆಸ್ ಮಾಡಿ. ಆ್ಯಂಡ್ ನಮಗೆ ಗೊತ್ತಾಗೋದಿಲ್ಲ ಲಾಸ್ಟಿಗೆ ಒಬ್ಬ ಹುಡುಗ ಬರ್ತಾನೆ, ಆ್ಯಂಡ್ ಅವರು ಎಲ್ಲನನ್ನ ಸೋಲಿಸಲಿಕ್ಕೆ ಶುರು ಮಾಡ್ತಾನೆ. ಅವನ ಮುಂದೆ ಶಿನಿಚಿ ಬಂದು ಕೂರ್ತಾನೆ. ಅಲ್ಲಿಗೆ ಈ ಎನಿಮೆಯ 12 ಎಪಿಸೋಡ್ ಮುಗೀತದೆ. 2026 ಬಂದ ಎನಿಮೆ. ಆ್ಯಂಡ್ ನಾನು ಇದರದ್ದು ಸೀಸನ್ 2 ಹುಡುಕ್ತಾ ಇದ್ದೀನಿ, ಬಟ್ ನಂಗೆ ಸಿಗ್ತಾನೇ ಇಲ್ಲ, ಯಾಕಂದರೆ ಇದು ಈ ವರ್ಷನೇ ಬಂದದ್ದು. ಆ್ಯಂಡ್ ಎನಿವೇಸ್ ಎನಿಮೆ ತುಂಬಾ ಸಖತ್ತಿದೆ. ಇದರ ಸೀಸನ್ 2 ಕೂಡ ಬರಬೇಕಿತ್ತು, ಬೇಗನೆ ಬಿಡಬೇಕಿತ್ತು ಇವರು. ಅಂದರೆ ಏನಾಗುತ್ತೆ ಮುಂದೆ ಎಂತ ಆಗುತ್ತೆ ಅಂತ ತಿಳ್ಕೊಬೇಕಿತ್ತು ನನಗೆ. ಎನಿವೇಸ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ತುಂಬ ದೊಡ್ಡ ವಿಡಿಯೋ ಆಯಿತು, ಬಟ್ ತುಂಬಾ ಸಖತ್ತಾಗಿರೋ ಎನಿಮೆ. ಐ ಹೋಪ್ ನಿಮಗೆ ಅರ್ಥ ಆಗಿರ್ಬೋದು. ಥ್ಯಾಂಕ್ ಯು ಗೈಸ್.